ನಮಸ್ಕಾರ. ನಾನು ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನು ತಿಳ್ಕೊಳ್ಳೋಣ. ಅದು ಯಾವುದು ಅಂತಂದರೆ ರೋಗ ನಿರೋಧಕ ಶಕ್ತಿ, ಅಂದರೆ ಇಮ್ಯುನಿಟಿ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಒಂದು ಗೊಂದಲದ ವಿಷಯ. ಯಾಕೆ ಅಂತಂದರೆ ಎಲ್ಲ ಡಾಕ್ಟ್ರುಗಳು ಮಗುವಿಗೆ ಅಥವಾ ದೊಡ್ಡವರಿಗೆ ಇಮ್ಯುನಿಟಿ ಕಡಿಮೆ ಆಗಿದೆ, ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದಾಗಿ ಈ ರೋಗ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ನೀವು ಸುಮಾರು ಕಡೆ ಕೇಳಿರ್ಬೋದು ಇಮ್ಯುನೋ ಕಾಂಪ್ರಮೈಸ್ಡ್ ಡಿಸೀಸ್ ಅಂತೆಲ್ಲ. ಈ ಎಲ್ಲ ವಿಷಯಗಳೇನು ಅಂತಂದರೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಬಂದಿರುವಂಥ ಸಮಸ್ಯೆ ಅಂತ. ಸೊ ಹಾಗಾದರೆ ರೋಗ ನಿರೋಧಕ ಶಕ್ತಿ ಅಂದರೆ ಏನು? ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ? ರೋಗ ನಿರೋಧಕ ಶಕ್ತಿ ಯಾವ ಯಾವ ಕಾರಣಗಳಿಂದ ಕಡಿಮೆ ಆಗುತ್ತೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಆಗುವಂತಹ ಸಮಸ್ಯೆಗಳೇನು? ಆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಬಗ್ಗೆ ಏನೇನು ಹೇಳಿದ್ದಾರೆ? ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಉಪಾಯಗಳೇನು? ಈ ಎಲ್ಲ ವಿಷಯವನ್ನು ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ತಾ ಬರೋಣ. ಈ ವಿಷಯ ಸ್ವಲ್ಪ ತುಂಬ ಮುಖ್ಯವಾದದ್ದು ಮತ್ತು ತುಂಬ ಜಾಸ್ತಿ ವಿಷಯ ಇರೋದ್ರಿಂದಾಗಿ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ಮತ್ತು ಅದನ್ನು ಭಾಗಗಳಾಗಿ ವಿಂಗಡಿಸಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೆ ಕಂಪ್ಲೀಟಾಗಿ ನೋಡಿ. ಆವಾಗ ಮಾತ್ರ ನಿಮಗೆ ಇಮ್ಯುನಿಟಿ ಅನ್ನುವಂಥದ್ರ ಬಗ್ಗಿನ ಸಂಪೂರ್ಣ ನಾಲೆಡ್ಜ್ ಸಿಗುತ್ತೆ. ಮತ್ತು ಆಯುರ್ವೇದದಲ್ಲಿ ಮತ್ತು ಆ ಮನುಷ್ಯನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಇಮ್ಯುನಿಟಿ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದನ್ನು ನೋಡೋದಕ್ಕಿಂತ ಮುಂಚೆ ಇಷ್ಟವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಈ ಕೂಡಲೇ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನನ್ನ ಮುಂದಿನ ಎಲ್ಲ ವೀಡಿಯೋಸ್ಗಳಿಗೆ ಆವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಮೊದಲನೇದಾಗಿ ನಾವು ಈ ಎಲ್ಲ ಕಾಮನ್ ಆಗಿ ಹೇಳುವಂತಹ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯನ ದೇಹದಲ್ಲಿ ರೋಗದ ವಿರುದ್ಧ ಅಥವಾ ರೋಗಾಣುವಿನ ವಿರುದ್ಧ ಹೋರಾಡುವಂತಹ ಶಕ್ತಿ ಏನಿರುತ್ತೆ ಅದನ್ನು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಕೇಳ್ತೀವಿ. ಅಂದರೆ ಈಗ ಒಂದು ಸಮಸ್ಯೆ ದೇಹದಲ್ಲಿ ಎಂಟರ್ ಆದರೆ ಅಥವಾ ದೇಹದಲ್ಲಿ ಯಾವುದೋ ಒಂದು ಸಮಸ್ಯೆ ಉತ್ಪತ್ತಿ ಆದರೆ ಮೊದಲನೇದಾಗಿ ದೇಹವೇ ಆ ರೋಗದ ವಿರುದ್ಧ ಹೋರಾಡಲಿಕ್ಕೆ ಶುರು ಮಾಡುತ್ತೆ. ಆ ರೋಗದ ವಿರುದ್ಧ ಹೋರಾಡಲಿಕ್ಕೆ ಶುರು ಮಾಡಿದವಾಗ ದೇಹದ ರೋಗ ನಿರೋಧಕ ಶಕ್ತಿ ಬಹಳ ಸ್ಟ್ರಾಂಗ್ ಇದ್ದರೆ ಅದು ಆ ರೋಗವನ್ನು ಸೋಲಿಸುತ್ತೆ, ರೋಗ ಅಲ್ಲೇ ಕಡಿಮೆ ಆಗಿಬಿಡುತ್ತೆ. ಯಾವಾಗ ರೋಗ ದೇಹದ ರೋಗ ನಿರೋಧಕ ಶಕ್ತಿಗಿಂತ ಸ್ಟ್ರಾಂಗ್ ಇದ್ದರೆ ಆವಾಗ ಆ ರೋಗ ಲಕ್ಷಣಗಳನ್ನು ತೋರಿಸುತ್ತೆ. ಅದಕ್ಕೆ ನಾವು ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ತಗೋಬೇಕಾಗತ್ತೆ. ಆವಾಗ ರೋಗ ವಾಸಿಯಾಗುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಅಂತಂದರೆ ದೇಹ ರೋಗದ ವಿರುದ್ಧ ಹೋರಾಡಲಿಕ್ಕೆ ದೇಹದಲ್ಲಿ ಇರುವಂಥ ಶಕ್ತಿಯನ್ನು ನಾವು ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಹೇಳ್ತೀವಿ. ಹಾಗಾದರೆ ರೋಗ ನಿರೋಧಕ ಶಕ್ತಿ ಮಧ್ಯದಲ್ಲಿ ಬರೋದಾ ಅಥವಾ ಹುಟ್ಟಿದಾಗ್ಲಿಂದನೇ ಇರುತ್ತೋ? ಯಾಕೆ ಅಂತಂದರೆ ಈ ವಿಷಯ ಯಾಕೆ ತಿಳ್ಕೋಬೇಕು ಅಂತಂದರೆ ರೋಗ ನಿರೋಧಕ ಶಕ್ತಿ ಬರುವಂತಹದ್ದು ಒಬ್ಬ ಮನುಷ್ಯ ಹುಟ್ಟಿದಾಗ್ಲಿಂದನೇ. ಹೇಗೆ ಅಂತಂದರೆ ಒಬ್ಬ ಮನುಷ್ಯ ಹುಟ್ಟಿದವಾಗಲ ಕುಡಿಯುವಂತಹ ತಾಯಿಯ ಎದೆ ಹಾಲು, ಅವನು ತಿನ್ನುವಂಥ ಆಹಾರಗಳು, ಅವನು ಮಾಡುವಂತಹ ಕೆಲಸಗಳು, ಅವನು ಮಾಡುವಂತಹ ಆಚರಣೆಗಳು, ಅವನ ನಿದ್ರೆ, ಆಹಾರ, ವಿಹಾರ ಎಲ್ಲವೂ ಕೂಡ ಸೇರಿ ಆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಎಷ್ಟಿದೆ ಅನ್ನುವಂತಹದ್ದನ್ನು ನಿರ್ಧರಿಸುತ್ತೆ. ಈ ರೋಗ ನಿರೋಧಕ ಶಕ್ತಿ ಮೊದಲನೇದಾಗಿ ಶುರುವಾಗುವಂಥದ್ದು ತಾಯಿ ಪ್ರೆಗ್ನೆಂಟ್ ಆದವಾಗ ತಾಯಿಯ ಗರ್ಭದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯಿಂದಾಗಿ. ಆ ತಾಯಿಯ ಆಹಾರ ಹೇಗಿರುತ್ತೆ, ತಾಯಿಯ ಮನಸ್ಥಿತಿ ಹೇಗಿರುತ್ತೆ, ತಾಯಿ ಊಟ ತಿಂಡಿ ಹೇಗೆ ಮಾಡ್ತಾರೆ, ನಿದ್ದೆ ಹೇಗೆ ಮಾಡ್ತಾರೆ, ಅದು ಕೂಡ ಮಗುವಿನ ರೋಗ ನಿರೋಧಕ ಶಕ್ತಿಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಆ ನಂತರ ಹುಟ್ಟಿದ ನಂತರ ಮಗುವಿಗೆ ತಾಯಿಯ ಎದೆ ಹಾಲು ಬಹಳ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥದ್ರಲ್ಲಿ ತಾಯಿಯ ಎದೆ ಹಾಲು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರವಾಗಿಯೇ ನಾವು ತಾಯಿಯ ಎದೆ ಹಾಲನ್ನು ತಪ್ಪದೆ ಕುಡಿಸ್ಬೇಕು. ಮೊದಲ 6 ತಿಂಗಳಲ್ಲಿ ಆಹಾರದಲ್ಲಿ ಬೇರೆ ಯಾವುದನ್ನೂ ಕೊಡದೇನೆ ಬರೀ ಆ ತಾಯಿಯ ಎದೆ ಹಾಲನ್ನು ಮಾತ್ರ ಕೊಡಬೇಕು ಅಂತ ನಾವೇನು ಹೇಳ್ತೀವಿ ಅದು ಆ್ಯಕ್ಚುಲಿ ತಾಯಿಯ ಎದೆ ಹಾಲಿಗೆ ಇರುವಂತಹ ಪ್ರಾಮುಖ್ಯತೆ. ಆ ನಂತರ ನಾವು ಬೇರೆ ಬೇರೆ ಆಹಾರ ಕ್ರಮಗಳನ್ನು ಹೇಳ್ತಾ ಹೋಗ್ತೀವಿ. ಅಂದರೆ ಆಹಾರದಲ್ಲಿ ತುಪ್ಪ ಉಪಯೋಗಿಸುವಂತಹದ್ದು, ಆಮೇಲೆ ಆ ಆಹಾರದಲ್ಲಿ ಅನ್ನ, ಯಾವ ರೀತಿಯ ಬೇಳೆಕಾಳುಗಳನ್ನು ಉಪಯೋಗಿಸ್ತಾರೆ ಮಗುವಿಗೆ, ತರಕಾರಿಗಳು, ಹಣ್ಣುಗಳು, ನೀರು, ಇವೆಲ್ಲವೂ ಆ ಮಗು ಹೇಗೆ ಕ್ರಮಬದ್ಧವಾಗಿ ತಗೊಳ್ತಾ ಹೋಗ್ತದೆ ಹಾಗೆ ಆ ಮಗುವಿನ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ತಾ ಬರ್ತದೆ. ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿರುವಂಥ ಸಮಸ್ಯೆ ಏನಂತಂದರೆ ಮಗು ಊಟನೇ ಮಾಡಲ್ಲ, ತರಕಾರಿನೇ ತಿನ್ನಲ್ಲ, ತರಕಾರಿ ಇಟ್ಬಿಡುತ್ತೆ, ಹಣ್ಣುಗಳನ್ನು ತಿನ್ನೋದೇ ಇಲ್ಲ, ಬರೀ ಜಂಕ್ ಫುಡ್ಸ್ ತಿನ್ನುತ್ತೆ. ಈ ರೀತಿಯ ಎಲ್ಲ ಆಹಾರ ಕ್ರಮಗಳು ಕೂಡ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಆಗೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಆಗಿರುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ದೇಹದಲ್ಲಿ ಏನಾಗುತ್ತೆ ಅನ್ನುವಂತಹದ್ದು. ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಮೊದಲನೇದಾಗಿ ದೇಹದ ಶಕ್ತಿ ಕುಂದತ್ತೆ.
ದೇಹದ ಶಕ್ತಿ ಕುಂದಿದವಾಗ ಆ ದೇಹದಲ್ಲಿ ರೋಗಗಳು ದೇಹದ ಒಳಗೆ ಬರೋದಕ್ಕೆ ದಾರಿ ಮಾಡಿಕೊಟ್ಟಾಗುತ್ತೆ. ಅದಕ್ಕೋಸ್ಕರವಾಗಿಯೇ ರೋಗ ನಿರೋಧಕ ಶಕ್ತಿ ಇರುವಂತಹದ್ದು ಆ ದೇಹದಲ್ಲಿ ಬಹಳ ಮುಖ್ಯವಾಗಿ ಇರುತ್ತೆ. ಈಗ ನಾವು ಹಾಗಾದರೆ ರೋಗ ನಿರೋಧಕ ಶಕ್ತಿ ಎಷ್ಟು ವಿಧ ಇದೆ ರೋಗ ನಿರೋಧಕ ಶಕ್ತಿಯಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ನಾವು 2 ವಿಧಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಡಿಫೈನ್ ಮಾಡ್ಬೋದು. ಒಂದು ಸಿಸ್ಟಮಿಕ್ ರೋಗ ನಿರೋಧಕ ಶಕ್ತಿ, ಅಂದರೆ ಅವು ಯಾವುದಾದರೂ ಒಂದು ಸಿಸ್ಟಮಿಗೆ ಸಂಬಂಧಪಟ್ಟ ಹಾಗೆ. ನಾವೀಗ ಹೇಳ್ತೀವಿ ನೋಡಿ, ಪದೇ ಪದೇ ನೆಗಡಿ ಕೆಮ್ಮು ಬರ್ತಿದೆ ಅಥವಾ ಕಫ ಆಸ್ತಮಾ ಬಂದಿದೆ ಅಂತಂದರೆ ಶ್ವಾಸಕೋಶಕ್ಕೆ ಅಥವಾ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ. ಅಥವಾ ಈಗ ಡೈಜೆಷನ್ ಸರಿಯಾಗ್ತಿಲ್ಲ, ಎಸಿಡಿಟಿ, ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು, ವಾಂತಿ ಬರುವಂಥದ್ದು, ಅಜೀರ್ಣ, ಈ ರೀತಿಯೆಲ್ಲ ಲಕ್ಷಣಗಳಿದ್ದರೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ. ಇವನ್ನು ಪರ್ಟಿಕ್ಯುಲರ್ ಆಗಿ ಆ ಒಂದೊಂದು ಸಿಸ್ಟಮಿಗೆ ಕಡಿಮೆ ಇರುವಂತಹ ರೋಗ ನಿರೋಧಕ ಶಕ್ತಿ ಅಂತ. ಇನ್ನೊಂದು ಜನರಲ್ ಆಗಿ ಇರುವಂತಹ ರೋಗ ನಿರೋಧಕ ಶಕ್ತಿ. ಜನರಲೈಸ್ಡ್ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅಂತಂದರೆ ದೇಹದ ಎಲ್ಲ ಸಿಸ್ಟಮ್ಗಳು ವೀಕ್ ಆಗಿದ್ದು ಬಹಳಷ್ಟು ಸಮಸ್ಯೆಗಳಿಂದ ದೇಹಕ್ಕೆ ಬರುವಂತಹ ಸಾಧ್ಯತೆಗಳಿದ್ದರೆ ಅದನ್ನು ನಾವು ಸಿಸ್ಟಮಿಕ್ ಆಗಿ ಅಲ್ಲ, ಜನರಲೈಸ್ಡ್ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯ ಸರಿಯಾಗಿ ಊಟನೇ ಮಾಡ್ದೇನೆ ಅಥವಾ ಅಪಥ್ಯವನ್ನು ಮಾಡಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ದೇನೆ ಅಥವಾ ದುಶ್ಚಟಗಳಿಗೆ ಬಲಿಯಾಗಿ ಅಥವಾ ಯಾವುದೋ ಒಂದು ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಅದರಿಂದ ದೇಹದ ಶಕ್ತಿ ಕಡಿಮೆ ಆಗ್ತಾ ಬಂದವಾಗ, ಟೋಟಲ್ ದೇಹದ ಶಕ್ತಿ ಕಡಿಮೆ ಆದವಾಗ ಅವನ ಜನರಲೈಸ್ಡ್ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಕೂಡ ಅವನು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಜನರಲೈಸ್ಡ್ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಈ ಎರಡೂ ಕೂಡ ನಮಗೆ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂತಹದ್ದು. ಇನ್ನು ಮುಂದೆ ನಾವು ಬರಬೇಕಾಗಿರುವಂಥದ್ದು, ಹಾಗಾದರೆ ಇಮ್ಯುನಿಟಿ ಅನ್ನುವಂತಹದ್ದನ್ನು ತಾಯಿಯ ಎದೆ ಹಾಲಿನ ಜೊತೆಗೆ ಯಾವ ಯಾವ ರೂಪಗಳಲ್ಲಿ ನಾವು ಮಕ್ಕಳಿಗೆ ಜಾಸ್ತಿ ಮಾಡ್ಕೊಳ್ತಾ ಬರ್ತೀವಿ ಅಂತ. ಒಂದನೆಯದು ಇಮ್ಯುನೈಸೇಷನ್, ಅಂದರೆ ವ್ಯಾಕ್ಸಿನೇಷನ್ ನಾವೇನು ಹಾಕ್ತೀವಿ. ಈಗ BCG ಇರಬಹುದು, DPT ಇರಬಹುದು, ಪೋಲಿಯೋ ಓರಲ್ ವ್ಯಾಕ್ಸಿನ್ ಇರಬಹುದು. ಈ ಎಲ್ಲ ವ್ಯಾಕ್ಸಿನೇಷನ್ಸ್ಗಳು ಕೂಡ ಮಗುವಿಗೆ ಆ ಪರ್ಟಿಕ್ಯುಲರ್ ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಆವಾಗ ಅದರಿಂದ ಏನಾಗ್ತದೆ ಅಂದರೆ ಮುಂದೆ ಭವಿಷ್ಯದಲ್ಲಿ ಆ ಮಗುವಿಗೆ ಆ ರೀತಿಯ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಕಡಿಮೆ. ಅದೇನು ಬರೋದೇ ಇಲ್ಲ ಅಂತೇಳಿ ಅಲ್ಲ, ಆದರೆ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಅನ್ನೋದಕ್ಕೋಸ್ಕರವಾಗಿ ಮಕ್ಕಳಿಗೆ ವ್ಯಾಕ್ಸಿನೈಸೇಷನ್ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬರ್ತದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ರೋಗ ನಿರೋಧಕ ಶಕ್ತಿ ಅಂದರೆ ಆಯುರ್ವೇದದಲ್ಲಿ ಏನು, ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಹೇಗೆ ಬೆಳೆಯುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂಥ ಆಹಾರ ಕ್ರಮಗಳೇನು, ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಮತ್ತು ಅದಕ್ಕೆ ಚಿಕಿತ್ಸೆ ಏನು, ಮತ್ತು ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿಗೆ ಏನು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಈ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.